ಮನುಷ್ಯತ್ವದ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಇವ್ರು ಮಾಡುವಂತಹ ಈ ತರದ ಒಂದು ಗಿಮಿಕ್ಗಳಿಂದ ಮಗನ ಭವಿಷ್ಯಕ್ಕೆ ಎಲ್ಲೋ ಒಂದ್ ಕಡೆ ಕುತ್ತು ಬರಲ್ವಾ ಅನ್ನುವಂಥದ್ದು. ಸರ್ ಒಂದು ಅವ್ರಿಗೆ ಐ ಡೋಂಟ್ ಥಿಂಕ್ ಸೊ ಆ ಫಾದರ್ ಸೆಂಟಿಮೆಂಟ್ ಇದೆ ಅಂತ ಅವ್ರಿಗೆ. ಬಿಕಾಸ್ ನೋ ಫಾದರ್, ಯಾವುದೇ ಒಬ್ಬ ತಂದೆ ಆಗಲಿ ಅವರ ಮಗನ ಭವಿಷ್ಯನ ಗೊತ್ತಿದ್ದು ಹಾಳು ಮಾಡೋದಿಲ್ಲ. ನಾನೇನಾದರೂ ನಂದು ಒಂದು ರೀಲ್ ಆಗಿದ್ದಕ್ಕೆ ಅದು ಒಂದು ಒಫೆನ್ಸ್ ಆಗಿ ಜೈಲಿಗೆ ಹೋಗಿ ಬಂದಿದ್ದಕ್ಕೆ ಐ ವಾಸ್ ಸಫರಿಂಗ್. ನನ್ನ ಮಗನ ಸ್ಕೂಲ್ನಲ್ಲಿ ಏನು ಅನ್ಬೋದು, ಅವ್ನ ಫ್ರೆಂಡ್ಸ್ ಏನು ಅನ್ಬೋದು, ವಾಟ್ ವುಡ್ ಹ್ಯಾಪನ್ ಟು ಮೈ ವೈಫ್, ಅವಳು ತಲೆ ಎತ್ಕೊಂಡು ತಿರ್ಗೋದಕ್ಕಾಗತ್ತಾ, ನನ್ನ ಮಗನ್ನ ಎಷ್ಟು ಟ್ರೋಲ್ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಯೋಚನೆ ಬಂದ್ಬಿಟ್ಟಿತ್ತು ನನಗಲ್ಲಿ. ಇಲ್ಲಿ ದಿಸ್ ಪರ್ಸನ್ ಪಾಪ ಅವ್ರ ಮಗನ್ ನೋಡಿದ್ರೆ ನಂಗೆ ತುಂಬ ಬೇಜಾರಾಗತ್ತೆ ಸರ್. ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ತಂದೆ ಮುಂದೆ. ಏನೇ ಹೇಳಿದ್ರು ಹ್ಞೂ ಅಂತ ಅಷ್ಟು ಡೀಸೆಂಟ್ ಆಗಿದೆ ನನ್ನ ಮಗು ಅವನು. ಈ ಅಪ್ಪ ಅವ್ರ ಮಗನಿಗೆ ಕಾಂಪಿಟೇಷನ್ ಕೊಡ್ಬೇಕಾ ಸರ್? ನಾನು ಅವ್ರ ತಂದೆ ಥರ ಕಾಣಿಸ್ತೀನ? ಅವನ್ನ ಟ್ವಿನ್ಸ್ ಅಂತಾರೆ. ನಾನು ಎಲ್ಲೋದ್ರೂ ಟ್ವಿನ್ಸ್ ಅಂತ ಕರೀತಾರೆ. ವಾಟ್ ಇಸ್ ರಾಂಗ್ ವಿತ್ ಹಿಮ್? ಒಬ್ಬ ತಂದೆ ಆದವನು ನನ್ನ ಮಗ ಮುಂದಕ್ಕೆ ಬರಲಿ ಅಂದ್ಬಿಟ್ಟು ನನ್ನ ಮಗನ ಮುಂದೆ ಬಿಡ್ತಾರೆ ಸರ್. ಅವನು ಚೆನ್ನಾಗಿ ಕಾಣಿಸ್ಲಿ. ಇಡೀ ಪ್ರಪಂಚದಲ್ಲಿ ಒಬ್ಬ ಗಂಡಸಿಗೆ ಅವನಿಗಿಂತ ಇನ್ನೊಬ್ಬ ಚೆನ್ನಾಗಿರ್ಲಿ ಅಂತ ಬಯಸೋದು ಅವ್ರ ಅಪ್ಪ ಒಬ್ಬನೇ. 100%. ಇಲ್ಲ ಅಂದ್ರೆ ಎಲ್ಲಾ ಗಂಡಸರಿಗೂ ಒಂದು ಕಾಂಪಿಟೇಷನ್ ಅಂತ ಇರುತ್ತೆ. ಅವನಿಗಿಂತ ನಾನು ಚೆನ್ನಾಗಿರ್ಬೇಕು, ಇವನಿಗಿಂತ ರಿಚ್ ಆಗಿರ್ಬೇಕು, ಇನ್ನೊಂದಿರ್ಬೇಕು, ಮತ್ತೊಂದಿರ್ಬೇಕು ಅನ್ನೋದು. ನನ್ನ ಮಗ ಅಂತ ಬಂದಾಗ ಎಲ್ಲ ಸೋಬರ್ ಡೌನ್ ಆಗಿ ನನ್ನ ಮಗ ಇರಬೇಕು ಮುಂದೆ ಅಂತ ಬಯಸ್ತಾರೆ. ಈ ಅಪ್ಪ ಏನ್ ಮಾತಾಡ್ತಿರೋದು? ನಾನು ಟ್ವಿನ್ಸ್ ತರ ಕಾಣಿಸ್ತೀವಿ.